ತಳಿ ಬೇರೆ ಬೇರೆ ಹೆಸರು, ಕೆಂಪಿರುವೆ, ಕಚ್ಚೋ ಇರುವೆ ಇತ್ಯಾದಿ. ಬೇರೆ ಇರುವೆಗಿಂತ ಇದು ಹೇಗೆ ಭಿನ್ನ ಅಂತ ಹೇಳಿದ್ರೆ, ಇದು ಗೂಡನ್ನು ಮಾಡಬೇಕಾದ್ರೆ ಯಾವುದೇ ಮೆಟಮಾರ್ಫಸಿಸಲ್ಲಿ ಏನಾಗುತ್ತೆ, ಇನ್ಸೆಕ್ಟ್ಸಲ್ಲಿ ಲಾರ್ವಾ, ಎಗ್ಗಿಂದ ಲಾರ್ವಾ ಪ್ಯೂಪ ಆಗಿ ಅಡಲ್ಟ್ ಆಗುತ್ತೆ. ಇದೇನಾಗುತ್ತೆ, ಲಾರ್ವಲ್ ಸ್ಟೇಜಲ್ಲಿ ಒಂದು ಸಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೀವು ರೇಷ್ಮೆ ಬಟ್ಟೆ ಎಲ್ಲ ನೋಡಿದ್ದೀರಾ? ಆ ರೇಷ್ಮೆ ಎಲ್ಲಿಂದ ಬರುತ್ತೆ? ರೇಷ್ಮೆ ಹುಳು ಹೇಗೆ ರೇಷ್ಮೆಯನ್ನು ಉತ್ಪಾದನೆ ಮಾಡುತ್ತೆ? ಅದು ಮೊಟ್ಟೆ ಇರೋಂಥ ಸಂದರ್ಭದಲ್ಲಿ ಒಂದು ಎನ್ಸೈಮ್ನ ಪ್ರೊಡ್ಯೂಸ್ ಮಾಡಿ ತನ್ನ ಸುತ್ತ ತಾನೇ ಗೂಡನ್ನು ಕಟ್ಟಿಕೊಳ್ಳುತ್ತೆ. ಆ ಗೂಡನ್ನು ಯಾಕೆ ಕಟ್ಟಿಕೊಳ್ಳುತ್ತೆ ಅದು? ಅಲ್ವಾ? ಇದು ಅದೇ ಕಾರಣಕ್ಕೋಸ್ಕರನೇ ಈ ಇರುವೆನು ಪ್ರೋಟೀನ್ ಮೂಲಕ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ವರ್ಕರ್ ಆ್ಯಂಡ್ಸ್ ಬೇರೆ ಏನಿರುತ್ತೆ, ದೊಡ್ಡ ದೊಡ್ಡ ಇರುವೆಗಳು ಎವಲ್ಯೂಷನಲ್ಲಿ ಹೇಗಾಗಿದೆ ಅಂತಂದರೆ ಅದನ್ನು ಬಳಸ್ಕೊಳ್ಳೋದನ್ನು ಕಲ್ತ್ಕೊಂಡಿದೆ ಇದು. ಈಗ ನಾವು ಹೆಂಗೆ ಬಟ್ಟೆಯನ್ನು ಸೀರೆ ಇತ್ಯಾದಿ ಎಲ್ಲ ನೇಯ್ದು ಮಾಡ್ತೀವಲ್ಲ, ಆ ಥರ ಇದು ನೇಯ್ದು ತಮ್ಮ ವಾಸಕ್ಕೆ ಬೇಕಾಗುವಂಥ ಗೂಡು ಮಾಡೋದನ್ನು ಕಲ್ತ್ಕೊಂಡಿದೆ. ಆಯಿತಾ? ಆದರೆ ಇದು ಕಂಬಳಿ ಹುಳದಿಂದ ಗೂಡು ಮಾಡಿಕೊಂಡ್ರೆ ಅದಕ್ಕೆ ರಕ್ಷಣೆ ಬೇಕು. ಕಂಬಳಿ ಹುಳಕ್ಕೆ ಇದಕ್ಕೇನು ಬೇಕು ಅಂತ ಹೇಳಿದ್ರೆ, ಬೇರೆ ಸಹೋದರಿ ಇರುವೆಗಳು ಅದನ್ನು ರಕ್ಷಣೆ ಮಾಡೋ ಕಾರಣದಿಂದಾಗಿ ಆ ಸಿಲ್ಕಿನ ಗೂಡು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆ ಸಿಲ್ಕ್ ವೇಸ್ಟ್ ಆಗದೆ ಇರೋ ಹಂಗೂ ಒಂದು ಎವಲ್ಯೂಷನ್ ಆಗಿರೋ ಕಾರಣ ಇಲ್ಲಿ ಏನಾಗುತ್ತೆ ಅಂದರೆ, ಅದನ್ನು ಗೂಡನ್ನು ಮಾಡಿ ತಮ್ಮ ಜೀವನವನ್ನು ಮಾಡ್ಕೊಳ್ಳೋಂಥದ್ದು ಕಂಡುಕೊಂಡಿದೆ ಇದು. ಇದು ಹೇಳಿ ಕೇಳಿ ಆರ್ಬೋರಿಯಲ್ ಲ್ಯಾಂಡ್ಸ್ ಅಂತ. ಆರ್ಬೋರಿಯಲ್ ಅಂತ ಹೇಳಿದ್ರೆ ಮರ ಗಿಡದ ಮೇಲ್ಮೈಯಲ್ಲಿ ವಾಸ ಮಾಡುವಂಥ ಜೀವಿಗಳಿವೆ. ಹಾಗಾಗಿ ನಿಮಗೆ ಇದೇ ಟೆರೆಸ್ಟ್ರಿಯಲ್ ಲ್ಯಾಂಡ್ಸ್ ಆಗಿದ್ದರೆ, ಅಂದರೆ ನೆಲದ ಕೆಳಗೆ ಗೂಡು ಮಾಡ್ಕೊಂಡು ವಾಸ ಮಾಡುವಂಥ ಇರುವೆ ಆಗಿದ್ದರೆ ಇದು ಮಾಡಬೇಕಾದ ಅವಶ್ಯಕತೆ ಅದಕ್ಕೆ ಬರ್ತಿರಲಿಲ್ಲ. ಯಾಕೆಂತ ಹೇಳಿದ್ರೆ ಮಣ್ಣಲ್ಲಿ ಟನಲ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆಗ ಸಿಲ್ಕಿನ ಅವಶ್ಯಕತೆನೇ ಬರೋದಿಲ್ಲ ಅದಕ್ಕೆ. ಇದು ಮೇಲ್ಭಾಗದಲ್ಲಿ ಮಾಡೋದ್ರಿಂದ ಅದು ವಾಸ ಮಾಡೋದಕ್ಕೆ ಅನುಕೂಲವಾಗಿ ಬೇಕಾಗಿ ಗೂಡನ್ನು ಕಟ್ಟೋದಕ್ಕೆ ಏನಾದ್ರು ಒಂದು ಬೇಕಲ್ಲ, ಆ ಕಾರಣದಿಂದಾಗಿ ಆ ಸಿಲ್ಕನ್ನು ಬಳಸ್ಕೋತವೆ. ಇದನ್ನು ಸಿಲ್ಕಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಪ್ಯೂಪಾ ಸ್ಟೇಜ್, ಲಾರ್ವಾ ಸ್ಟೇಜಲ್ಲಿ ಇರುವಾಗ ಅದು ಹೀಗಿದ್ದರೆ ಇಲ್ಲಿ ಮುಂದೆ ಒಂದು ಮೂತಿ ಥರ ಕಾಣುತ್ತೆ. ಇಲ್ಲಿ ಲಾರ್ವಾನ ನೋಡಿದ್ರೆ ಆಮೇಲೆ ಗೊತ್ತಾಗುತ್ತೆ ಹತ್ರದಿಂದ. ಅಲ್ಲಿಂದ ಸಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಇರುವೆ ಬಂದಾಗ ಏನು ಮಾಡುತ್ತೆ, ದೊಡ್ಡ ಇರುವೆ ಅದನ್ನು ಹಿಡ್ಕೊಂಡು ಬಂದು ಯಾವ ಜಾಗದಲ್ಲಿ ಬೇಕೋ ಅದಕ್ಕೆ ಒಂದು ಸಿಗ್ನಲ್ ಕೊಡುತ್ತೆ. ಆ್ಯಂಟೆನಾದಲ್ಲಿ ಹೀಗೆ ಸಿಗ್ನಲ್ ಮಾಡಿದಾಗ ಅದು ಸಿಲ್ಕನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಯಿತಾ? ಆ ಸಿಲ್ಕನ್ನು ಒಂದು ಕಡೆ ಇಟ್ಟರೆ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಇಮಿಡಿಯೇಟಾಗಿ ಸಾಲಿಡ್ ಆಗುತ್ತೆ. ಅಲ್ಲಿಂದ ಗ್ಲೂ ಥರ ಎಳ್ಕೊಂಡು ಬಂದು ಇನ್ನೊಂದು ಕಡೆಗೆ ಅಂಟಿಸುತ್ತೆ. ಸೊ ಹೀಗೆ ಮಾಡ್ತಾ ಹೋದಾಗ ಒಂದು ನೇಯ್ಗೆ ಕೆಲಸ ಆಗುತ್ತೆ. ಈ ನೇಯ್ಗೆ ಮಾಡೋ ಕಾರಣದಿಂದಾಗಿ ಇಂಗ್ಲೀಷಲ್ಲಿ ಅದಕ್ಕೆ ವೀವರ್ ಅಂತ ಹೇಳಿ, ಈ ವೀವಿಂಗ್ ಮಾಡೋದ್ರಿಂದಾಗಿ ಇದಕ್ಕೆ ವೀವರ್ ಹ್ಯಾಂಡ್ಸ್ ಅಂತ ಹೆಸರು ಬಂದಿರೋವಂಥದ್ದು. ಈ ಗೂಡನ್ನು ನೋಡಿದ್ರೆ ನೀವು ಈ ಥರ ನೋಡೋಕ್ಕೆ ನಿಮಗೆ ಸಿಗೋದು ತುಂಬಾ ಅಪರೂಪ. ಯಾಕಂದರೆ ಇದುವರೆಗೆ ನಾನು ಸಹ ಈ ಥರದ್ದು ವ್ಯೂ ಮಾಡಿಲ್ಲ. ನನ್ನೊಂದು 5-6 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಫೀಲ್ಡಲ್ಲಿ. ಗೂಡು ಒಳಗೆ ಈ ಥರದ್ದನ್ನು ವ್ಯೂ ಮಾಡೋದಕ್ಕಾಗಲ್ಲ. ಇದು ನಿಮಗೆ ಅದೃಷ್ಟ ಸಹ, ಮತ್ತು ಅವು ಅಡ್ಯಾಪ್ಟಬಿಲಿಟಿನ ತೋರಿಸುತ್ತೆ. ಇದು ಆಗಿರೋದ್ರಿಂದ ನಿಮ್ಗೆ ಏನಾಗ್ತಿದೆ ಅಂದರೆ, ಒಳಗಡೆ ಏನಿರಬಹುದು, ಹೇಗೆ ನಡೀತಿರ್ಬೋದು ಅನ್ನೋದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಏನಾಗ್ತಿದೆ, ಇದು ಒಂದು ದೊಡ್ಡ ಗೂಡಿದೆ, ಮೇಜರ್ ನೆಸ್ಟ್ ಇದು. ನಿಮ್ಗೆ ಇನ್ನೊಂದು ಸ್ವಾರಸ್ಯ ಅಂತ ಹೇಳಿದ್ರೆ, ಇಲ್ಲಿ ಇರೋರೆಲ್ಲ ಏನಾಗಿರ್ತಾರೆ ಅಂದರೆ ಎಲ್ಲ ಸಿಸ್ಟರ್ ರಿಲೇಷನ್, ಅಂದರೆ ಎಲ್ಲ ಅಕ್ಕ ತಂಗಿಯರೇ. ಇಲ್ಲಿ ನಿಮ್ಗೆ ಕಾಣುವಂಥ ಇರುವೆ ಎಲ್ಲ ಒಂದೇ ತಾಯಿ ಮಕ್ಕಳಿಗೆಲ್ಲ. ಅಷ್ಟು ಸೃಷ್ಟಿ ಮಾಡಿದೆ ರಾಣಿ. ಯಾಕಂದರೆ ಇವ್ರುಗಳಿಗೆ ಮೊಟ್ಟೆ ಇಡೋ ಶಕ್ತಿ ಇಲ್ಲ, ರಾಣಿ ಮಾತ್ರ ಮೊಟ್ಟೆ ಇಡೋವಂಥದ್ದು. ಅದು ಏನು ಮಾಡುತ್ತೆ, ಈಗ ಒಂದು ಗೂಡನ್ನು ಒಂದನ್ನು ಕಂಡುಕೊಂಡಿರುತ್ತೆ, ಅಲ್ಲಿಂದ ಇಟ್ಟು ಫಸ್ಟ್ ಬ್ಯಾಚ್ ಆಫ್ ಎಗ್ಗು ಲಾರ್ವಾ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಕ್ರಮೇಣವಾಗಿ ವರ್ಕರ್ ಆ್ಯಂಡ್ಸ್ ಡೆವಲಪ್ ಆಗುತ್ತೆ. ವರ್ಕರ್ ಆ್ಯಂಡ್ಸ್ ಡೆವಲಪ್ ಆದಮೇಲೆ ಅದಕ್ಕೆ ಏನಕ್ಕೆ ವರ್ಕರ್ ಆ್ಯಂಡ್ಸ್ ಅಂತ ಕರೀತಾರೆ ಅಂದರೆ, ಅದ್ರ ಕೆಲಸ ಮಾಡುವಂಥದ್ದು. ಅದನ್ನು ಬೈಫರ್ಕೇಟ್ ಮಾಡ್ಕೊಳ್ಳುತ್ತೆ. ಸಣ್ಣ ಆ್ಯಂಡ್ಸ್ ಹುಟ್ಟತ್ತೆ, ದೊಡ್ಡ ಆ್ಯಂಡ್ಸ್ ಹುಟ್ಟತ್ತೆ. ದೊಡ್ಡ ಆ್ಯಂಡ್ಸನ್ನು ಲಾರ್ಜ್ ವರ್ಕರ್ ಅಂತ ಕರೀತಾರೆ, ಸಣ್ಣ ಆ್ಯಂಟನ್ನು ಸ್ಮಾಲ್ ವರ್ಕರ್ ಅಂತ ಕರೀತಾರೆ. ಅವಕ್ಕೆ ಶಕ್ತಿ ಇರೋಕ್ಕೆ ಅನುಗುಣವಾಗಿ ಈಗ ನಿಮ್ಮಲ್ಲಿ ಏನು ಮಾಡ್ತೀರಾ ಅಂದರೆ, ಈ ಕ್ಲಾಸಲ್ಲಿ ಇದ್ದೀರಾ ನೀವು, 7ನೇ ಕ್ಲಾಸು, 1ನೇ ಕ್ಲಾಸ್ನವ್ರು ಇರ್ತಾರೆ. 7ನೇ ಕ್ಲಾಸ್ನವ್ರು ಮಾಡೋ ಕೆಲಸ 1ನೇ ಕ್ಲಾಸ್ನವ್ರು ಮಾಡೋಕ್ಕಾಗತ್ತಾ? ಯಾಕಂದರೆ ನಿಮಗಿರೋ ಶಕ್ತಿ ಬೇರೆ, ಅವ್ರಿಗಿರೋ ಶಕ್ತಿ ಬೇರೆ. ಆದರೆ ಕೆಲಸ ಎಲ್ಲರೂ ಮಾಡಬೇಕಂದಾಗ ಏನಾಗುತ್ತೆ ಅಂದರೆ, ಅವರು ಮಾಡೋವಂಥ ಕೆಲಸ ಅವ್ರಿಗೆ ಕೊಡ್ತಾರೆ, ನೀವು ಮಾಡೋವಂಥ ನಿಮ್ಗೆ ಕೆಲಸ ಕೊಡ್ತಾರೆ. ಒಂದು ತೋಟ ಮಾಡೋದಾದರೆ ನಿಮಗೆ ಗುದ್ಲಿ ಹಾರೆ ಎಲ್ಲ ಇಟ್ಕೊಂಡು ನೆಲನ
ಅಗಿಯೋಷ್ಟು ಶಕ್ತಿ ನಿಮಗಿರುತ್ತೆ. ಆ ಮಕ್ಳಿಗೆ ಏನು ಶಕ್ತಿ ಇರುತ್ತೆ ಅಂದರೆ ಗಿಡ ತಂದಿಡೋದು ಅಥವಾ ಇಟ್ಟು ಗಿಡಕ್ಕೆ ನೀರು ಹಾಕೋದು, ಈ ಥರ ಶಕ್ತಿ ಇರುತ್ತೆ. ಸೊ ಇಲ್ಲೂ ಏನಾಗುತ್ತೆ, ದೊಡ್ಡ ಕೆಲಸಗಾರ ಸಣ್ಣ ಕೆಲಸಗಾರ ಕೆಲಸವನ್ನು ಹಂಚ್ಕೊಳ್ತಾರೆ. ದೊಡ್ಡ ಕೆಲಸಗಾರಂದು ಏನು ಕೆಲಸ ಅಂತ ಹೇಳಿದ್ರೆ ಮೇಯ್ನಾಗಿ ಗೂಡನ್ನು ಮಾಡೋದಕ್ಕೆ ಬೇಕಾಗುವಂಥ ಜಾಗವನ್ನು ಸೆಲೆಕ್ಟ್ ಮಾಡೋದು. ಆ ಸೆಲೆಕ್ಟ್ ಮಾಡಿದಂಥ ಜಾಗದಲ್ಲಿ ಗೂಡನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬೇಕಾಗುವಂತಹ ಸೈನ್ಯವನ್ನು ಕರ್ಕೊಂಡು ಬರೋದು, ಎಲ್ಲಿ ಆಹಾರ ಇದೆ ಅಂತ ನೋಡ್ಕೊಂಡು ಬರೋದು, ಎಲ್ಲಿ ಬೇಟೆ ಆಡಬೇಕು ಎಲ್ಲಿ ಸಿಕ್ಕಿದೆ ಅಂತ ಅದನ್ನು ನೋಡ್ಕೊಂಡು ಬರೋದು, ಅಥವಾ ಎಲ್ಲಿ ಆಹಾರದ ಸೋರ್ಸ್ ಇದೆ, ನೀರಿನ ಸೋರ್ಸ್ ಇದೆ, ಇದನ್ನೆಲ್ಲ ನೋಡ್ಕೊಂಡು ಬರೋವಂಥದ್ದು. ಈ ಕೆಲಸ ಎಲ್ಲ ದೊಡ್ಡ ಕೆಲಸಗಾರ ಮಾಡ್ತಾರೆ. ಸಣ್ಣ ಕೆಲಸಗಾರದ್ದು ಏನು ಕೆಲಸ ಅಂತ ಹೇಳಿದ್ರೆ ರಾಣಿ ಜೊತೆಯಲ್ಲಿದ್ದು ಗೂಡನ್ನು ಮೇಂಟೈನ್ ಮಾಡುವಂಥದ್ದು, ಆಹಾರವನ್ನು ಮೊಟ್ಟೆಯನ್ನು ಬೇರೆ ಬೇರೆ ಕ್ಲಸ್ಟರ್ಗಳಿಗೆ ಸಾಗಿಸುವಂಥದ್ದು. ಇದು ಯಾತಕ್ಕೆ ಕ್ಲಸ್ಟರ್ ಮಾಡುತ್ತೆ ಅಂತಲೂ ಹೇಳ್ತೀನಿ. ಒಟ್ಟಿಗೆ ಒಂದೇ ಜಾಗದಲ್ಲಿದ್ದರೆ ಆ ಜಾಗಕ್ಕೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಇಡೀ ಕಾಲೋನಿ ನಾಶ ಆಗೋಗ್ಬಿಡುತ್ತೆ. ಅದ್ರ ಬದಲು ಈಗ ಮನೇಲಿ ನಿಮ್ಗೇನೋ ಒಂದು ತುಂಬ ಆಸೆ ಪಡುವಂಥ ತಿಂಡಿ ಕೊಟ್ಟು ನಿಮ್ಮ ಮನೇಲಿ ಎಲ್ಲ ಜಾಸ್ತಿ ಜನ ಇದೆಲ್ಲ ಕಿತ್ಕೋತಾರೆ ಅಂತ ನೀವೇನು ಮಾಡ್ತೀರಾ, ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಔಸಿಟ್ಟಿರ್ತೀರ. ಯಾಕೆಂದರೆ ನಿಮ್ಗೆ ಬೇಕಾದಾಗ ಅಲ್ಲಲ್ಲಿ ಹೋಗಿ ತೊಗೊಂಡು ತಿನ್ನೋದಕ್ಕೆ. ಇದೇ ಥರ ಇದೇನು ಮಾಡಿರುತ್ತೆ ಅಂದರೆ ಕ್ಲಸ್ಟರ್ ಮಾಡ್ಕೊಂಡಿರುತ್ತೆ. ಈ ಕ್ಲಸ್ಟರಲ್ಲಿ ಎಲ್ಲೋ ಒಂದು ಸೇಫ್ ಕ್ಲಸ್ಟರಲ್ಲಿ ಕ್ವೀನ್ ಇರುತ್ತೆ, ಆಯಿತಾ. ಅದಲ್ಲದೆ ಇರೋ ಟೈಮಲ್ಲಿ ಬೇರೆ ಕಡೆ ಎಲ್ಲ ಈ ಥರ ದೊಡ್ಡ ದೊಡ್ಡ ಗೂಡೆಲ್ಲ ಮಾಡ್ಕೊಂಡಾಗ ಏನಾಗ್ತಿರುತ್ತೆ, ಅಲ್ಲಿಂದ ಎಲ್ಲಿ ಗೂಡು ಕಟ್ಟಬೇಕು ಅಲ್ಲಿಗೆ ಲಾರ್ವಾ ಸಪ್ಲೈ ಆಗೋದು, ಎಗ್ಗನ್ನ ಲಾರ್ವಾ ಸ್ಟೇಜಾಗಿ ಆಗೋ ತನಕ ತಗೊಬಂದು ಇಟ್ಕೊಳ್ಳೋ ಅಂಥದ್ದು. ಪ್ಯೂಪಾನ ಯಾವ್ಯಾವ ಥರ ಇದೆ ಅಂತ ಬೈಫರ್ಕೇಟ್ ಮಾಡೋದು. ಪ್ಯೂಪಾನು ಸಡನ್ನಾಗಿ ಡೆವಲಪ್ ಆಗೋದಿಲ್ಲ. ಇಲ್ಲಿ ತೋರಿಸ್ತೀನಿ. ಆಮೇಲೆ ಬಿಳಿ ಇರುತ್ತೆ, ಸ್ವಲ್ಪ ಕಂದು ಬಣ್ಣ ಬರುತ್ತೆ, ಆಮೇಲೆ ಕೆಂಜು ಬಣ್ಣ ಬರುತ್ತೆ, ಆಮೇಲೆ ಡೆವಲಪ್ ಆಗುತ್ತೆ. ರಾಣಿ ಸತ್ತೋದ್ರೆ ಕಾಲೋನಿ ಹೋಯ್ತು. ಅಲ್ಲಿ ರಾಣಿ ಈಗ ಅದು ಮೊಟ್ಟೆ ಇಟ್ಟಿಲ್ಲ, ಯಾವ್ದು ಬೇರೆ ರಾಣಿ ಅಂತ ಅದು ಹೆಂಗೆ ಗೊತ್ತಾಗುತ್ತೆ? ಯಾವ್ದೋ ರಾಣಿ ಮೊಟ್ಟೆ ಇಟ್ಟಿರುತ್ತೆ. ಯಾವ್ದೋ ರಾಣಿ ಅಲ್ಲ, ಒಂದು ಕಾಲೋನಿಯಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಇದು ಗುಂಪಲ್ಲಿ ಕಾಲೋನಿ ಎಸ್ಟಾಬ್ಲಿಷ್ ಮಾಡೋದು ಡಾಕ್ಯುಮೆಂಟೇಷನ್ ಇದೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರಾಣಿ ಇರುತ್ತೆ. ಮಲ್ಟಿಪಲ್ ರಾಣಿ ಇದ್ದಾಗಲೂ ಏನಾಗುತ್ತೆ ಅಂದರೆ ಕಾಲೋನಿ ಡೆವಲಪ್ ಆಗ್ತಾ ಅದರಲ್ಲಿ ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಅದಿದ್ದು ಮಿಕ್ಕಿದ್ದನ್ನು ಹೊರಗೆ ಹಾಕ್ಬಿಡುತ್ತೆ. ಕ್ಯಾಮ್ರಾ ಕೊಡೋದು. ರಾಣಿ ಅಂತ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ? ಬೇರೆ ರಾಣಿ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಸೈಜಿಂದ ಗೊತ್ತಾಗುತ್ತೆ. ಅಣ್ಣ ರಾಣಿ